ಪ್ರಮೋದ್ ಮುತಾಲಿಕ್ ಸರ್ ಬಗ್ಗೆ ಒಂದ್ ಮಾತು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಸುಮಾರು ವರ್ಷದ ಹಿಂದೆ ಇಲ್ಲಿ ಘರ್ಷಣೆ ಆದಾಗ ನಾವು ಜಿಲ್ಲೆಗೆ ಬರಬಾರ್ದು ಅಂತ ನಮ್ಮ ತಾಯಿ ಮಾತಾಡಿದ್ರು. ಆದ್ರೆ ಇವತ್ತು ಶಾಸಕಿಯಾಗಿ ನಾನು ಅವರಿಗೆ ಸ್ವಾಗತ ಮಾಡಿದ್ದೇನೆ. ನಾನು ಒಂದು ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡ್ತಾ ಇದ್ದಾರೆ. ಪುಟ್ಟಣ್ಣ ಮಾತ್ರ ಈ ಕಾರ್ಯಕ್ರಮ ಅಥವಾ ಈ ಒಂದು ಕಾರ್ಯಕ್ರಮನ ಯಾವ ರೀತಿ ಮಾಡಬೇಕು ಅಂತ ಸಾಕಷ್ಟು ವಿಚಾರ ಮಾಡಿದೀರಾ, ಸಂಘಟನೆನೂ ಕೂಡ ಮಾಡಿದೀರಾ. ನನ್ನ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಅಂತ ಅನ್ಕೊಳ್ಳಿ, ಸಲಹೆ ಅಂತ ಅನ್ಕೊಳ್ಳಿ. ಏನು ಅಂದ್ರೆ ನಾನು ಕೇಳಿದೆ ನಿಮ್ಮ ಹತ್ರ ಎಷ್ಟು ಹೋಬಳಿ ಅಧ್ಯಕ್ಷರುಗಳಿದ್ದಾರೆ ಅಂತ. ನನ್ನ ಚಿಂತನೆ ಏನಿದೆ ಅಂದ್ರೆ ನಮ್ಮ ಹಿಂದೂ ಸಾರ್ವಜನಿಕ ಮಹಾಗಣಪತಿ ಯಾವ ರೀತಿ ನಮ್ಮ ಬಾಂಬೆಯಲ್ಲಿ ಲಾಲ್ಬಾಗ್ ಕ ರಾಜ ಇದಾರಲ್ಲ ಆ ಮಟ್ಟಕ್ಕೆ ಬೆಳಿಬೇಕು ಅಂತ. ಆ ಲಾಲ್ಬಾಗ್ ಕ ರಾಜ ಅಂತ ಬೆಳಿಬೇಕು ಅಂದ್ರೆ ಅದಕ್ಕೆ ಇವತ್ತು 91 ವರ್ಷ, ಅಂದ್ರೆ ಈ ವರ್ಷಕ್ಕೆ 92 ವರ್ಷ ಆಗತ್ತೆ. ಆದ್ರೆ ಆ ಲಾಲ್ಬಾಗ್ ಕ ರಾಜದ ವಿಶೇಷತೆ ಏನು ಅಂದ್ರೆ ಯಾರಾದ್ರೂ ಅದನ್ನ ನೋಡ್ಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ತುಂಬಾ ಅಂದ್ರೆ ತುಂಬಾ ಅತಿ ಕಷ್ಟಪಟ್ಟು ಜನ ನೋಡ್ತಾರೆ. ಆದ್ರೆ ಯಾರಾದ್ರೂ ಹೋಗಿ ನೋಡ್ಬೋದು, ಯಾರಾದ್ರೂ ಹೋಗಿ ಆ ದೇವ್ರ ಮುಂದೆ ಬೇಡಿಕೆ ಇಡಬಹುದು. ಆದ್ರೆ ಅಲ್ಲಿ ಒಂದು ಏನು ನಂಬಿಕೆ ಇದೆ ಅಂದ್ರೆ ಆ ಲಾಲ್ಬಾಗ್ ಕ ರಾಜನ ಹೋಗಿ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ನೀವ್ ಏನ್ ಇಚ್ಛೆ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಆಸೆ ಏನಿದೆ ಅದು ಆ ದೇವರು ಪೂರೈಸುತ್ತೆ ಅಂತ ಆ ಒಂದು ನಂಬಿಕೆ ಇದೆ. ಆ ಒಂದು ಪದವಿ ಅಥವಾ ಆ ಒಂದು ಎತ್ತರಕ್ಕೆ ನಮ್ಮ ಮಹಾಗಣಪತಿನೂ ಕೂಡ ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ನನ್ನ ವಿಚಾರ ಏನಿದೆ ಅಂದ್ರೆ ನಿಮ್ಮ ಈ ಒಂದು ಸಂಘಟನೆಯಲ್ಲಿ ನೀವು 5 ಜನನ ಆಯ್ಕೆ ಮಾಡಿ ನಾನು ನನ್ನ ಖರ್ಚು ಹಾಕಿ ನಾನು 5 ಜನನ ಬಾಂಬೆಗೆ ಲಾಲ್ಬಾಗ್ ಕ ರಾಜನ ನೋಡ್ಲಿಕ್ಕೆ ಕಳಿಸ್ಕೊಡ್ತೀನಿ. 5 ಜನಕ್ಕೆ ಫ್ಲೈಟಿನ ವ್ಯವಸ್ಥೆ, 5 ಜನನ ಇರ್ಲಿಕ್ಕೆ ವ್ಯವಸ್ಥೆ. ಆಮೇಲೆ ನಾನು ಒಂದ್ ಕೇಳ್ಕೊಂತೀನಿ ಪ್ರಾಣೇಶನಾಗೆ, ಯಾಕಂದ್ರೆ ನಿಮ್ ಸರ್ಕಾರ ನಡೀತಾ ಇದೆ, ನೀವು ಅಲ್ಲಿ ದರ್ಶನ ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಇಷ್ಟು ವ್ಯವಸ್ಥೆನ ನಾನ್ ಮಾಡ್ಕೊಡ್ತೀನಿ. ಯಾಕಂದ್ರೆ ನಮಗೆ ಅರ್ಥ ಆಗ್ಬೇಕು, ಅರ್ಥಪೂರ್ಣವಾಗಿ ನಾವು ಗಣಪತಿಯ ಸಂಭ್ರಮಾಚರಣೆ ಮಾಡಬೇಕು, ಎಲ್ಲರನ್ನೂ ಕೂಡಿಸ್ಬೇಕು. ಇಲ್ಲಿ ಎಲ್ಲ ಭಕ್ತಾದಿಗಳು ಯಾರಿಗೆ ನಂಬಿಕೆ ಇದೆ, ಯಾವ ಜಾತಿ, ಯಾವ ಧರ್ಮ, ಯಾವ ಮತ, ಯಾವ ಪಕ್ಷ ಅಂತ ಬೇಡ, ಪ್ರತಿಯೊಬ್ಬರಿಗೂ ಈ ಸಾರ್ವಜನಿಕ ಗಣಪತಿ ಸೇರ್ಬೇಕಾಗುತ್ತೆ. ಯಾವ ರೀತಿ ಲಾಲ್ಬಾಗ್ ಕ ರಾಜ ಇವತ್ತು ಮೆರಿತಾ ಇದ್ದಾರೆ ಅದೇ ರೀತಿ ನಮಗೆ ಮುಂದಿನ ದಿನದಲ್ಲಿ ನಮ್ಮ ಮೂಡಿಗೆರೆ ಸಾರ್ವಜನಿಕ ಗಣಪತಿನೂ ಆ ಎತ್ತರಕ್ಕೆ ಬೆಳಿಬೇಕು ಅಂತ ನನ್ನ ಆಸೆ ಇರೋದು. ಸೊ ಎಲ್ಲ ಸಂಘಟನೆಯವರು ಏನು ಇವತ್ತು ಈ ಸಾರ್ವಜನಿಕ ಮಹಾಗಣಪತಿಯ ಸಂಘಟನೆಯವರು ಸೇರ್ಕೊಂಡಿದ್ದೀರಾ, ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದೀರಾ, ಯಾರಿಗೆ ಇಚ್ಛೆ ಇದೆ, ನಾವು ಬೇಕಾದ್ರೆ ಒಂದು ಡ್ರಾ ತರ ಮಾಡೋಣ, ಹೆಸರುಗಳನ್ನ ಹಾಕ್ಬಿಟ್ಟು. ಯಾಕಂದ್ರೆ ಅಲ್ಲೂ ಕೂಡ 13 ದಿನಗಳು ಮಾತ್ರ ಗಣಪತಿನ ಇಡೋದು. ಲಾಸ್ಟ್ ಅನಂತ ಚತುರ್ದಶಿ ದಿನ ಅದನ್ನ ಗಣಪತಿನ ವಿಸರ್ಜನೆ ಮಾಡ್ತಾರೆ. ಸೊ ನಿಮಗೆಲ್ಲರಿಗೂ ಸರಿ ಅನ್ಸಿದ್ರೆ ನಾನು ಖಂಡಿತ ಅದನ್ನ ಮಾಡ್ಲಿಕ್ಕೆ ನಾನು ಮುಂದೆ ಇದ್ದೀನಿ, ನಾನು ಮಾತು ಕೊಡ್ತೀನಿ, ಎಲ್ಲರ ಮುಂದೆ ಮಾತು ಕೊಡ್ತೀನಿ. ಯಾಕಂದ್ರೆ ನನ್ನ ಆಸೆ ಇರೋದು ಈ ಗಣಪತಿ ಎಲ್ಲರಿಗೂ ಸೇರ್ಬೇಕು ಅಂತ, ಎಲ್ಲರನ್ನೂ ನಾವು ಜೊತೆಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ. ಮತ್ತೆ ನಾನು ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ನೀವೇನು ಧ್ವಜಸ್ತಂಭ ಅಲ್ವಾ ಏನ್ ಹೇಳಿದ್ದು, ಧ್ವಜಸ್ತಂಭನ ಇವತ್ತು ಗುದ್ಲಿ ಪೂಜೆ ಮಾಡಬೇಕು ಅಂತ ಇದ್ರೆ, ಬಟ್ ಆದ್ರೆ ಕಾನೂನಿನ ಚೌಕಟ್ಟಲ್ಲಿ ಮಾಡಬೇಕು ಅಂತ ಏನು ಒಂದು ವಿಚಾರ ಮಾಡಿದೀರಾ, ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ಸರಿಯಾದ ಸಂಪ್ರದಾಯ ಪದ್ಧತಿನ ನಾವು ಸೃಷ್ಟಿ ಮಾಡಬೇಕು. ಎಲ್ಲದು ಯಾವುದೇ ಪಕ್ಷ ಆಗಿರ್ಲಿ, ನಾವು ಯಾವುದೇ ಇದರಲ್ಲಿ ಗುರ್ತಿಸ್ಕೊಂಡಿದ್ರೇನು ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ಲಿಕ್ಕೆ ನಾನು ಅಟ್ಲೀಸ್ಟ್ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅದಕ್ಕೆಲ್ಲದಕ್ಕೂ ನಾನು ಅನುಕೂಲ ಮಾಡ್ಕೊಡ್ತೀನಿ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅಥವಾ ಪುತ್ಲಿ ನಿರ್ಮಾಣ ಆಗಬೇಕು ಅಂತ ಸ್ವಲ್ಪ ಸಾರ್ವಜನಿಕರ ಇಚ್ಛೆ ಇದೆ, ಅದನ್ನು ಕೂಡ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆದ್ರೆ ಅದಕ್ಕೂ ಕೂಡ ನಮಗೆ ಕಾನೂನಿನ ಇದರಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಅದೇ ರೀತಿ ಎಲ್ಲದಕ್ಕೂ ಹಂತ ಹಂತದಲ್ಲಿ ಖಂಡಿತ ಎಲ್ಲಾ ವಿಚಾರಗಳಲ್ಲೂ ನಾನು ಎಲ್ಲರ ಜೊತೆ ಇರ್ತೀನಿ. ನಾನು ಶಾಸಕಿಯಾಗಿ ಯಾವುದು ಪಕ್ಷ ಭೇದ ಯಾವತ್ತೂ ಮಾಡಿಲ್ಲ. ಎಲ್ಲಾ ರೀತಿಯಲ್ಲಿ ಒಂದು ಹಿಂದೂ ಸಾರ್ವಜನಿಕ ಗಣಪತಿ ಆಗ್ಲಿ ಅಥವಾ ಇನ್ನೊಂದು ಧರ್ಮದ ಕಾರ್ಯಕ್ರಮ ಆಗ್ಲಿ, ಅದರಲ್ಲೂ ಇಷ್ಟೇ ಮಟ್ಟಕ್ಕೆ ನಾನು ಭಾಗಿಯಾಗಿ ಇಷ್ಟೇ ಮಟ್ಟಕ್ಕೆ ಎಲ್ಲರಿಗೂ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಗಣಪತಿಯ
ಆಶೀರ್ವಾದ ನಾನು ಎಲ್ಲರ ಮೇಲೆ ಇರ್ಲಿ. ಮತ್ತೆ ನಾನು ಪ್ರಮೋದ್ ಮುತಾಲಿಕ್ ಸರ್ ಬಗ್ಗೆ ಒಂದ್ ಮಾತು ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಸುಮಾರು ವರ್ಷದ ಹಿಂದೆ ಇಲ್ಲಿ ಘರ್ಷಣೆ ಆದಾಗ ನಾವು ಜಿಲ್ಲೆಗೆ ಬರಬಾರ್ದು ಅಂತ ನಮ್ಮ ತಾಯಿ ಮಾತಾಡಿದ್ರು. ಆದ್ರೆ ಇವತ್ತು ಶಾಸಕಿಯಾಗಿ ನಾನು ಅವರಿಗೆ ಸ್ವಾಗತ ಮಾಡಿದ್ದೇನೆ. ಅದಕ್ಕೆ ನಾನು ಒಂದು ವಿಚಾರ ಹೇಳ್ತೀನಿ. ನನಗನ್ಸುತ್ತೆ ನನ್ನ ಭವಿಷ್ಯ ಹಾಗಾದ್ರೆ ತುಂಬಾ ಚೆನ್ನಾಗಿದೆ ಅಂತ. ನಿಮ್ಮೆಲ್ಲರ ಸಹಕಾರ ನನಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ. ಯಾಕಂದ್ರೆ ಅದು ನನ್ನಲ್ಲಿರುವ ವಿಶಾಲ ಮನೋಭಾವನೆ ಅಂತ ನಾನು ಅನ್ಕೊಂತೀನಿ. ನಾನು ರಾಜಕೀಯ ಮಾಡ್ಲಿಕ್ಕೆ ಬಂದಿರಬಹುದು, ಆದ್ರೆ ಆ ರಾಜಕೀಯನ ವಿಭಿನ್ನವಾಗಿ ಮಾಡ್ತೀನಿ ಅಂತ ನನಗೆ ಆ ದೇವರ ಆಶೀರ್ವಾದ, ಈ ಗಣಪತಿಯ ಆಶೀರ್ವಾದ ಇದೆ ಅಂತ ನಾನು ಪ್ರತಿ ವರ್ಷ ನಾನು ದೇವರನ್ನ ಗಣಪತಿಯನ್ನ ಪ್ರಾರ್ಥನೆ ಮಾಡೋದು ಏನು ಅಂದ್ರೆ, ನಮ್ಮ ಕ್ಷೇತ್ರದ ಜನರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಅಭಿವೃದ್ಧಿ, ಜನರ ಆರೋಗ್ಯ ಆ ಗಣಪತಿ ಸದಾ ಕಾಲ ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು.